ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈಸಿ ಮೈ ಟ್ರಿಪ್ ಅನ್ನೋ ಒಂದು ಮತ್ತೊಂದು ಕಂಪನಿಯ ಒಂದು IPO ಅನಾಲಿಸಿಸ್ ಮಾಡುವ. ಅದಾದ ನಂತರ ಈ ಒಂದು ಕಂಪನಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಬಹುದಾ ಮಾಡಬಾರ್ದಾ, ಅದ್ರ ಜೊತೆಗೆ ರಿಸ್ಕ್ ಯಾವ್ದಾವ ರೀತಿ ಇದೆ, ಅದ್ರ ಜೊತೆಗೆ ಈ ಒಂದು ಕಂಪನಿಯಲ್ಲಿ ಯಾವ ರೀತಿಯ ಒಂದು ಬಿಸ್ನೆಸ್ ಇದೆ ಅಂತ ಸಹ ನೋಡಿಕೊಂಡು ಡಿಸಿಷನ್ ನಾವು ಮಾಡುವ ಸ್ನೇಹಿತರೆ. ಓಕೆ, ಸೊ ಈ ಒಂದು IPO ಸ್ನೇಹಿತರೆ, ಈಸಿ ಮೈ ಟ್ರಿಪ್ ಅನ್ನುವ ಒಂದು ವೆಬ್ಸೈಟ್, ಅದರ ಜೊತೆಗೆ ಕಂಪನಿ. ಈ ಒಂದು ಕಂಪನಿ ಶುರು ಆಗಿದ್ದು ಬಂದು 2008. ಸೊ 2007, 8, 9 ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಒಂದು ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಒಂದು ಕ್ರಾಶ್ ಆಯಿತು. ಅದ್ರ ಜೊತೆಗೆ ಒಂದು ರಿಸೆಷನ್ ಅನ್ನೋ ಒಂದು ಈವೆಂಟ್ ಒಂದು ನಡೆದಂತಹ ಈ ಒಂದು ಟೈಮಲ್ಲಿ ಈ ಒಂದು ಕಂಪನಿ ಶುರು ಆಯಿತು. ಈ ಒಂದು ಕಂಪನಿ ಒಂದು ಬೇಸಿಕಲಿ ಫೋಕಸ್ ಏನಂತ ಹೇಳಿದ್ರೆ ಬಿಸ್ನೆಸ್ ಟು ಬಿಸ್ನೆಸ್, ಅದರ ಜೊತೆಗೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್ ಅನ್ನುವ ಒಂದು ಸೆಗ್ಮೆಂಟ್ ಅಲ್ಲಿ ಇವರು ಆಪರೇಟ್ ಮಾಡ್ತಾರೆ. ಏನಂತ ಹೇಳಿದ್ರೆ, ಸೊ ಬಿಸ್ನೆಸ್ ಟು ಬಿಸ್ನೆಸ್ ಅಂದ್ರೆ ಬಿಸ್ನೆಸ್ ಬೇರೆ ಬಿಸ್ನೆಸ್ ಗಳಿಗೆ ಸಪೋರ್ಟ್ ಕೊಡುವಂತ ಒಂದು ಫೋಕಸ್ ಈ ನಮ್ಮ ಈಸಿ ಮೈ ಟ್ರಿಪ್ ಅನ್ನೋ ಒಂದು ಕಂಪನಿಯಲ್ಲಿ ನಾವು ನೋಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಬಿಸ್ನೆಸ್ ಟು ಕನ್ಸ್ಯೂಮರ್ಸ್, ಎಂಡ್ ಕನ್ಸ್ಯೂಮರ್ಸ್, ನಿಮ್ಮಂತಹ ಕನ್ಸ್ಯೂಮರ್ಗೂ ಸಹ ಇವರು ಸರ್ವಿಸಸ್ ಕೊಡ್ತಾ ಇರೋದು. ಅದ್ರ ಜೊತೆಗೆ ಬಿಸ್ನೆಸ್ ಟು ಎಂಟರ್ಪ್ರೈಸಸ್, ಕೆಲವೊಂದು ಕಂಪನಿಗಳಿರುತ್ತೆ, ಕೆಲವೊಂದು ಆರ್ಗನೈಸೇಷನ್ಸ್ಗಳಿರುತ್ತೆ, ಆ ರೀತಿಯ ಎಂಟರ್ಪ್ರೈಸಸ್ಗೆ ಸಹ ಇವರು ಒಂದು ಬಿಸ್ನೆಸ್ ಸರ್ವಿಸಸ್ ಕೊಡ್ತಾರೆ ಈ ನಮ್ಮ ಈಸಿ ಮೈ ಟ್ರಿಪ್ ಅನ್ನೋ ಒಂದು ಕಂಪನಿ. ಅದ್ರ ಜೊತೆಗೆ ಈ ಕಂಪನಿ ಕೋರ್ ಬಿಸ್ನೆಸ್ ಏನಂತ ಹೇಳಿದ್ರೆ ಒಂದು ಟ್ರಿಪ್ ನ ಪ್ಲಾನ್ ಮಾಡುವಂತ ಒಂದು ಕಂಪನಿ. ಇವರು ಇಂಡಿಯಾದಲ್ಲಿ ನಂಬರ್ 2 ಅಲ್ಲಿ ಇದ್ದಾರೆ ಬೈ ನಂಬರ್ ಆಫ್ ಒಂದು ಟ್ರಿಪ್ ಪ್ಲಾನ್ ಮಾಡಬಹುದು. ಟ್ರಿಪ್ ಯಾವ ರೀತಿ ಪ್ಲಾನ್ ಮಾಡ್ತಾರೆ, ಅದ್ರ ಜೊತೆಗೆ ಅವರ ಒಂದು ರೆವಿನ್ಯೂ ಬೇಸ್ ನೋಡಿದ್ರೆ ಇವರು ಇಂಡಿಯಾದಲ್ಲಿ ನಂಬರ್ 2 ಅಲ್ಲಿ ಇದ್ದಾರೆ ಅನ್ನೋ ಒಂದು ಅನಾಲಿಸಿಸ್ ನಾವು ನೋಡಬಹುದು ಸ್ನೇಹಿತರು. ಅದರ ಜೊತೆಗೆ ಟ್ರಿಪ್ ಪ್ಲಾನರ್ ಅಂದ್ರೆ ಏನ್ ಮಾಡ್ಬೋದು ಅಂತ ನಿಮ್ಗೆ ಡೌಟ್ ಬರ್ಬೋದು. ಟ್ರಿಪ್ ಪ್ಲಾನಿಂಗ್ ಅಂದ್ರೆ ಏನು? ಎಕ್ಸಾಂಪಲ್, ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಿಪ್ ಹೋಗ್ಬೇಕಂದ್ರೆ ನಿಮ್ಮ ಒಂದು ಟೀಮ್ ಇರುತ್ತೆ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಒಂದು ಕಂಪನಿ ಕೆಲಸ ಮಾಡ್ತಿದ್ರಿ ಅಂತ ಅನ್ಕೊಳ್ಳಿ. ಸೊ ಟ್ರಿಪ್ ಪ್ಲಾನ್, ನೀವು ಟ್ರಿಪ್ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋ ಗಂಟ, ಅದ್ರ ಜೊತೆಗೆ ಆ ಜಾಗದಿಂದ ವಾಪಸ್ ನಿಮ್ಮ ಒಂದು ಲೊಕೇಶನ್ಗೆ ವಾಪಸ್ ಬರೋ ಗಂಟ ಒಬ್ರು ಇನಿಷಿಯೇಟಿವ್ ತಗೊಂಡ್ರೆ, ನಿಮ್ಮ ಟೀಮಲ್ಲಿ ಒಬ್ರು ಟೀಮ್ ಲೀಡ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಇನಿಷಿಯೇಟಿವ್ ತಗೊಂಡ್ರೆ ಏನಂತ, ಬಸ್ಸಿಗೆ ಎಷ್ಟು ಖರ್ಚಾಗುತ್ತೆ, ಬಸ್ಸಲ್ಲಿ ಎಷ್ಟು ಟ್ರಾವೆಲ್ ಆಗುತ್ತೆ, ಅದ್ರ ಜೊತೆಗೆ ಒಂದೇನಂತಾರೆ ಈ ಫುಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಹೋಟೆಲ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದ್ರ ಜೊತೆಗೆ ಆ ಒಂದು ಟ್ರಿಪ್ಗೆ ಹೋದ್ರೆ ನೀವು ಆ ಜಾಗದಲ್ಲಿ ಒಂದು ಹೊಸ ಹೊಸ ಪ್ಲೇಸಸ್ನ ವಿಸಿಟ್ ಮಾಡಿದ್ರೆ ಯಾವ ರೀತಿಯ ಒಂದು ಎಕ್ಸ್ಪೆನ್ಸಸ್ ಆಗುತ್ತೆ ಅಂತ ನೀವು ಟ್ರಿಪ್ ಪ್ಲಾನ್ ಮಾಡ್ತೀರಾ ಗೊತ್ತಾ. ಆ ಟ್ರಿಪ್ ಸಿಮಿಲರ್ ಟು ಟ್ರಿಪ್ ಯಾವ ರೀತಿ ನೀವು ಒಂದು ಇಂಡಿವಿಜುವಲ್ ನಿಮ್ಮ ಟೀಮ್ ಪ್ಲಾನ್ ಮಾಡ್ತೀರಾ, ಆ ರೀತಿಯ ಪ್ಲಾನ್ ಮಾಡುವಂತ ಒಂದು ಕಂಪನಿ ಈ ನಮ್ಮ ಈಸಿ ಮೈ ಟ್ರಿಪ್ ಅನ್ನೋ ಒಂದು ಕಂಪನಿ ಸ್ನೇಹಿತರೆ. ಇವರು ಎಂಡ್ ಟು ಎಂಡ್ ಸೊಲ್ಯೂಷನ್, ಟ್ರಾವೆಲ್ ಸೊಲ್ಯೂಷನ್ಸ್ ಕೊಡ್ತಾರೆ ಸ್ನೇಹಿತರೆ. ನೀವು ಏರ್ಲೈನ್ ಟಿಕೆಟ್ ತಗೊಬೋದು, ಬಸ್ ಟಿಕೆಟ್ ತಗೊಬೋದು, ಟ್ರೈನ್ ಟಿಕೆಟ್ ತಗೊಬೋದು, ಅದ್ರ ಜೊತೆಗೆ ಟ್ಯಾಕ್ಸೀಸ್, ಹಾಲಿಡೇ ಪ್ಯಾಕೇಜಸ್, ಹನಿಮೂನ್ ಪ್ಯಾಕೇಜಸ್, ನೀವು ಆಸ್ಕ್ ವಾಟ್ ಎವರ್ ಇಟ್ ಇಸ್, ಎಲ್ಲ ಸರ್ವಿಸಸ್ ಕೊಡುವಂತ ಈ ನಮ್ಮ ಕಂಪನಿ ಎಂಡ್ ಟು ಎಂಡ್ ಒಂದು ಟ್ರಾವೆಲ್ ಸರ್ವಿಸಸ್ ಸೊಲ್ಯೂಷನ್ಸ್ ಕೊಡ್ತಾರೆ ಅನ್ನುವ ಒಂದು ಇನ್ಫಾರ್ಮೇಶನ್ ನೋಡ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡಿದ್ರೆ ನೀವು ಟ್ರಾವೆಲ್ ಇನ್ಶೂರೆನ್ಸ್ ಆಗಿರ್ಬೋದು, ಅದರ ವೀಸಾ ಪ್ರೊಸೆಸಿಂಗ್ ಸಹ ಈ ಕಂಪನಿ ಮಾಡುವಂತ ಎಂಡ್ ಟು ಎಂಡ್ ಇರೋದ್ರಿಂದ ಈ ಕಂಪನಿಯ ಒಂದು ಒಂಥರ ಬಿಸ್ನೆಸ್ ಒಂದು ಸ್ಟ್ರಕ್ಚರ್ ಇಸ್ ವೆಲ್ ಡಿಫೈನ್ಡ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಈ ಕಂಪನಿ ಒಂದು ಬಿಗ್ಗೆಸ್ಟ್ ಸ್ಟ್ರೆಂತ್ ಏನಂತ ಹೇಳಿದ್ರೆ ಇವರು ಒಂದು ಲೀಡಿಂಗ್ ಟ್ರಿಪ್ ಪ್ಲಾನರ್ ಆಗಿರೋದ್ರಿಂದ, ಇಂಡಿಯಾದಲ್ಲಿ ನಂಬರ್ 2 ಇರೋದ್ರಿಂದ ಇವರಿಗೆ ಗೊತ್ತು ಇನ್ ಅಂಡ್ ಔಟ್ ಆಫ್ ದಿ ಒಂದು ಬಿಸ್ನೆಸ್ ನ ಒಂದು ಇನ್ ಅಂಡ್ ಔಟ್ ಗೊತ್ತಿರೋದ್ರಿಂದ ಇಟ್ಸ್ ಅ ವೆರಿ ಗುಡ್ ಸ್ಟ್ರೆಂತ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಅದ್ರ ಜೊತೆಗೆ ಈ ಕಂಪನಿಯಲ್ಲಿ ಇರುವಂತಹ ಒಂದು ಸ್ಟ್ರಾಂಗ್ ನೆಟ್ವರ್ಕಿಂಗ್, ಬಿಕಾಸ್ ನೀವು ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ನೆಟ್ವರ್ಕ್ ಇರಬೇಕು. ನೀವು ಎಲ್ಲಿ ಹೋಗ್ಬೇಕು, ಯಾವ ಪ್ಲೇಸ್ ಸ್ಟೇ ಮಾಡ್ಬೇಕು, ಆ ಪ್ಲೇಸ್ ಸೇಫ್ ಇದೆಯಾ ಅನ್ನೋ ಕೆಲವೊಂದು ಅನಾಲಿಸಿಸ್ ಮಾಡ್ತಾರಲ್ಲ, ಆ ರೀತಿ ಒಂದು ಸ್ಟ್ರಾಂಗ್ ನೆಟ್ವರ್ಕ್ ಇರುವಂತಹ ಈ ಕಂಪನಿ, ಅದ್ರ ಜೊತೆಗೆ ಬ್ರ್ಯಾಂಡ್ ಅಲ್ಲಿ ಸಹ ಒಳ್ಳೆ ನೇಮ್ ಇರುವಂತಹ ಕಂಪನಿ ಸಹ ಅಂತ ನೋಡಬಹುದು ಸ್ನೇಹಿತರೆ. ಅದ್ರ ಜೊತೆಗೆ ಇವರ ಒಂದು ಟೆಕ್ನಾಲಜಿಕಲ್ ಒಂದು ಸರ್ವಿಸಸ್ ಅಥವಾ ಟೆಕ್ನಾಲಜಿ ಏನು, ಇವರ ಒಂದು ಇನ್ಬಿಲ್ಟ್ ಅಥವಾ ಇನ್ಹೌಸ್ ಟೆಕ್ನಾಲಜಿ ಅಂತ ಕರೀತಾರೆ. ಈ ರೀತಿ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಇವರು ಆನ್ಲೈನ್ ಆಪರೇಟ್ ಮಾಡೋದ್ರಿಂದ ಇವರಿಗೆ ಒಂದು ಸ್ಟ್ರಾಂಗ್ ಟೆಕ್ನಾಲಜಿಕಲ್ ಒಂದು ಇನ್ ಹೌಸ್ ಇದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಇವರ ಒಂದು ಫೈನಾನ್ಷಿಯಲ್ ಸಹ ವಿಚ್ ಇಸ್ ವೆರಿ ನೀಟ್ಲಿ ಮೇಂಟೈನ್ಡ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಈ ಕಂಪನಿಯ ಒಂದು ಕಾಂಪಿಟೇಟಿವ್ಸ್ ಯಾರಂತ ಹೇಳಿದ್ರೆ ಸ್ನೇಹಿತರೆ, ಈ ಕಂಪನಿಯಲ್ಲಿ ಕಾಂಪಿಟೇಟರ್ಸ್ ಒಂದು ಸಿವಿಯರ್ ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು. ಬಿಕಾಸ್ ನೀವು ನೋಡ್ಬೋದು, ನಿಮ್ಮಂತಹ ಓದಿರೋರು ಅಂದ್ರೆ ಆನ್ಲೈನ್ ಟ್ರಿಪ್ ಪ್ಲಾನಿಂಗ್ ಈ ರೀತಿ ಹೋಗ್ಬೋದು. ಬಟ್ ಓದಿಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವೇನ್ ಮಾಡ್ತೀರಿ, ಆಫ್ಲೈನ್ ಅಥವಾ ನಿಮ್ಮ ನಿಯರೆಸ್ಟ್ ಒಂದು ಎಕ್ಸಾಂಪಲ್, ನೀವೇನಾದ್ರು ಬೆಂಗಳೂರಲ್ಲಿದ್ರೆ ಸಿಟಿ ಮಾರ್ಕೆಟ್ ಇರುವಂತ ಪ್ಲೇಸ್ ಅಲ್ಲೋ, ಅದ್ರ ಜೊತೆಗೆ ನಿಮ್ಮ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇರುವಂತ ಒಂದು ಟ್ರಿಪ್ ಆರ್ಗನೈಸರ್ಗೆ ನೀವು ಹೋಗುವಂತ ಒಂದು ರಿಸ್ಕ್ ಇರೋದ್ರಿಂದ ಆನ್ಲೈನ್ ಯಾರ್ಯಾರು ಗೊತ್ತು, ಟೆಕ್ನಾಲಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಎಷ್ಟು ಜನ ಗೊತ್ತು, ಅವರು ಈ ರೀತಿಯ ಒಂದು ಆನ್ಲೈನ್ ಒಂದು ಟ್ರಿಪ್ ಪ್ಲಾನರ್ಗಳನ್ನ ಮಾಡುವಂತ ಒಂದು ಹೆಚ್ಚಿನ ಇನ್ಫಾರ್ಮೇಶನ್ಸ್ ಅಥವಾ ಹೆಚ್ಚಿನ ನಾವು ಆ ಟೈಮಲ್ಲಿ ನಾವು ನೋಡಿರ್ತೀವಿ. ಇದುವೇ ನಮ್ಮ ಈ ಕಂಪನಿಗೆ ಬಿಗ್ಗೆಸ್ಟ್ ಕಾಂಪಿಟೇಟರ್ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಆನ್ಲೈನ್ ನಲ್ಲಿರುವಂತಹ ಸುಮಾರು ಲೀಡಿಂಗ್ ಟ್ರಿಪ್ ಪ್ರೊವೈಡರ್ ಸಹ ಈ ಒಂದು ಕಂಪನಿಗೆ ಒಂದು ಬಿಗ್ಗೆಸ್ಟ್ ಒಂದು ಥ್ರೆಟ್, ಅದ್ರ ಜೊತೆಗೆ ಒಂದು ಕಾಂಪಿಟೇಷನ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸೊ ಓವರ್ ಆಲ್ ನೀವು ಕೇಳಿದ್ರೆ ಈ ಒಂದು
ಟ್ರಾವೆಲ್ ಒಂದು ಸೊಲ್ಯೂಷನ್ಸ್ಗೆ ಒಂದು ಸಿವಿಯರ್ ಕಾಂಪಿಟೇಷನ್ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಅದ್ರ ಜೊತೆಗೆ ಕಂಪನಿ ಒಂದು ರೆವಿನ್ಯೂ ಇಟ್ಸ್ ವೆರಿ ಗುಡ್ ರೆವಿನ್ಯೂ ಅಂತ ಹೇಳ್ಬೋದು. ನಾನು ರೆವಿನ್ಯೂ ಸಹ ತೋರಿಸ್ಬಿಡ್ತೀನಿ ನಿಮಗೆ, ಒಂದು ಐಡಿಯಾ ಸಹ ಬರುತ್ತೆ ಯಾವ ರೀತಿ ಈ ಕಂಪನಿ ಒಂದು ರೆವಿನ್ಯೂ ಮೇಂಟೈನ್ ಮಾಡಿದೆ ಅಂತ. ಓಕೆ, ಸೊ ನಿಮ್ಗೊಂದು ರಫ್ ಐಡಿಯಾ ಕೊಡ್ತೀನಿ. ಈ ಪ್ರಾಸ್ಪೆಕ್ಟಸ್ ನೀವು ಬೇಕಾದ್ರೆ ಸೆಬಿ ವೆಬ್ಸೈಟ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಬೋದು ಸ್ನೇಹಿತರೆ. ಓಕೆ, ಈ ಕಂಪನಿ ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಸ್ನೇಹಿತರೆ, ಒಂದ್ ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ಸೊ ಫೈನಾನ್ಷಿಯಲ್ಸ್ ನೋಡಿದ್ರೆ 31st ಡಿಸೆಂಬರ್ 2020 ಒಂದು ಫೈನಾನ್ಷಿಯಲ್ಸ್ ನೋಡಿದ್ರೆ ಕಂಪೇರಿಂಗ್ ಟು ಮಾರ್ಚ್ 31st 2020 ನೋಡಿದ್ರೆ ಓವರ್ ಆಲ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಈ ಕೊರೋನಾ ಟೈಮಲ್ಲಿ ಇದ್ದಂತಹ ಒಂದು ಪ್ರಾಬ್ಲಮ್ ಏನಿದೆ, ಲಾಕ್ಡೌನ್ ಏನಿದೆ, ಆ ಟೈಮಲ್ಲಿ ಕಂಪನಿ ಒಂದು ಸಿವಿಯರ್ ಪ್ರಾಬ್ಲಮ್ ಇತ್ತು ಅಂತ ಹೇಳ್ಬೋದು. ಅದ್ರ ಜೊತೆಗೆ ಇವರ ಒಂದು ಅದರ್ ಫೈನಾನ್ಷಿಯಲ್ ಅಸೆಟ್ಸ್ ನೋಡಿದ್ರೆ ನನಗೆ ಒಂದು ಡೌಟ್ ಇದೆ, 149 674ಗೆ ಹೆಂಗ್ ಇನ್ಕ್ರೀಸ್ ಆಯ್ತು ಅಂತ ಒಂದು ಡೌಟ್ ಇದೆ. ಪ್ರಾಬಬಲಿ ವೇರಿಯಸ್ ಒಂದು ಅಸೆಟ್ಸ್ ನ ಪ್ರೊಕ್ಯೂರ್ ಮಾಡಿರ್ಬೋದು. ಅದ್ರ ಜೊತೆಗೆ ಕೆಲವೊಂದು ಒಂದು ಪೆಂಡಿಂಗ್ ಏನಂತ ಕ್ಯಾಶ್ ಏನಾದ್ರು ಬರ್ಬೇಕಾಗಿದೆ, ಆ ರೀತಿ ಒಂದು ಬಂದಿರ್ಬೋದು ಅಂತ ನನ್ನ ಒಂದು ಗೆಸ್ ಇದೆ. ಅದ್ರ ಜೊತೆಗೆ ಈ ಒಂದು ಕಂಪನಿಯ ಮತ್ತೊಂದು ಇನ್ಫಾರ್ಮೇಶನ್ಸ್ ಏನಂತ ಹೇಳಿದ್ರೆ, ಇವರ ಒಂದು ಸ್ಟ್ರಾಂಗ್ ಫೈನಾನ್ಷಿಯಲ್ ಇದೆ ಅಂತಾನೆ ಹೇಳ್ಬೋದು. ನೋಡಿ, ಅನ್ಕನ್ಸಾಲಿಡೇಟೆಡ್ ಸಮರಿ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನೋಡಿದ್ರೆ ಒಂದು ವೆಲ್ ಡಿಫೈನ್ಡ್ ಅಥವಾ ವೆಲ್ ಮೇಂಟೈನ್ಡ್ ಒಂದು ಫೈನಾನ್ಷಿಯಲ್ಸ್ ಇದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ಈ ಒಂದು ಬೇಸಿಸ್ ಮೇಲೆ. ಅದ್ರ ಜೊತೆಗೆ ನನಗೆ ಈ ಫೈನಾನ್ಷಿಯಲ್ ರಿಲೇಟೆಡ್ ಒಂದು ಅನ್ಕಂಫರ್ಟೇಬಲ್ ಅನ್ನಿಸಿದಂತಹ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಈ ಕಂಪನಿಯಲ್ಲಿ ಇರುವಂತಹ ಕೆಲವೊಂದು ಲಿಟಿಗೇಷನ್ಸ್ ಏನಿದೆ, ಒಂದು ಸಿವಿಯರ್ ಆಗಿರುವಂತಹ ಲಿಟಿಗೇಷನ್ಸ್ ಅಂತಾನೆ ಹೇಳ್ಬೋದು. ಸೊ ಇದು ನೋಡ್ಬೋದು, ಕ್ಲೇಮ್ಸ್ ಅಗೇನ್ಸ್ಟ್ ಅವರ್ ಕಂಪನಿ ನಾಟ್ ಅಕ್ನಾಲೇಜ್ಡ್ ಆಸ್ ಡೆಟ್ಸ್ ಅಂತ ಹೇಳಿದ್ದಾರೆ. ಬಟ್ ಫ್ಯೂಚರ್ ಅಲ್ಲಿ ಇದನ್ನ ಒಂದು ಡೆಟ್ ಅಂತ ಹೇಳಿದ್ರೆ ಲಯಬಿಲಿಟಿ ಅಥವಾ ಒಂದೇನು ಹೇಳ್ತಾರೆ, ಸಾಲ ತರ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ. ಅದ್ರ ಜೊತೆಗೆ ಲಿಟಿಗೇಷನ್ ಕ್ಲೇಮ್ಸ್ ನೋಡಿದ್ರೆ 667 ಮಿಲಿಯನ್ ಇದೆ ಇಂಡಿಯನ್ ರುಪೀಸ್ ಅಲ್ಲಿ. ಸರ್ವಿಸ್ ಟ್ಯಾಕ್ಸ್ ಡಿಮ್ಯಾಂಡ್ ಇದೆ, ಗ್ಯಾರಂಟೀಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಲವೊಂದು ಇನ್ಕಮ್ ಟ್ಯಾಕ್ಸ್ ಡಿಮ್ಯಾಂಡ್ ಸಹ ಇರೋದ್ರಿಂದ ಅರೌಂಡ್ 1257 ಮಿಲಿಯನ್ INR ಸ್ವಲ್ಪ ರಿಸ್ಕ್ ಇದೆ ಅಂತಾನೆ ಹೇಳ್ಬೋದು ಈ ನಮ್ಮ ಕಂಪನಿಯಲ್ಲಿ. ಓಕೆ, ಅದರ ಜೊತೆಗೆ ಈ ಕಂಪನಿಯ ಒಂದು ರಿಸ್ಕ್ ಆಲ್ರೆಡಿ ಹೇಳಿದೀನಿ, ಕೊರೋನಾ ಟೈಮಲ್ಲಿ ಆದಂತಹ ಒಂದು ಲಾಕ್ಡೌನ್ ಇಂದ ಎಸ್ಪೆಷಲಿ ಒಂದು ಬಿಗ್ಗೆಸ್ಟ್ ಒಂದು ಹಿಟ್ ಆದಂತಹ ಒಂದು ಸೆಕ್ಟರ್ ಅಂತ ಹೇಳಿದ್ರೆ ಈ ಟ್ರಾವೆಲ್ ಒಂದು ಸೊಲ್ಯೂಷನ್ಸ್ ಇರುವಂತಹ ಒಂದು ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಈ ರೀತಿ ಒಂದು ರಿಸ್ಕ್ ಬರೋದ್ರಿಂದ ಈ ಕಂಪನಿಗೆ ಕೆಲವೊಂದು ಟೈಮಲ್ಲಿ ರೆವಿನ್ಯೂ ಕಂಪ್ಲೀಟ್ ಡಿಪ್ ಆಗುವಂತ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ನೋಡಿ, ಕೊರೋನಾ ಟೈಮಲ್ಲಿ ನೋಡ್ಬೋದು ಈ ಕಂಪನಿಗೆ ಒಂದು ಝೀರೋ ರೆವಿನ್ಯೂ ಅಂತಾನೆ ಹೇಳ್ಬೋದು. ಆ ರೀತಿ ರಿಸ್ಕ್ ಇರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಕಂಟ್ರಿಯಲ್ಲಿ ಟ್ರಾವೆಲ್ ಮಾಡೋಕೆ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಆ ಟೈಮಲ್ಲಿ ಸಹ ಈ ಕಂಪನಿಗೆ ಸ್ವಲ್ಪ ರಿಸ್ಕಿ ಆಗಿರುವಂತ ಒಂದು ಕೆಲವೊಂದು ಟೈಮ್ ಸಿಚುವೇಶನ್ಸ್ ಇರುತ್ತೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈ ಕಂಪನಿ IPO ಏನಕ್ಕೆ ಬರ್ತಿದೆ ಅಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಒಂದು ರೀಸನ್ ಅಂದ್ರೆ ಲಿಸ್ಟಿಂಗ್ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಲಿಸ್ಟಿಂಗ್ ಬೆನಿಫಿಟ್ಸ್ ಏನಂತ ಹೇಳಿದ್ರೆ, ಒಬ್ರು ಪ್ರೈವೇಟ್ ಕಂಪನಿ ಒಂದು ಶೇರ್ ಹೋಲ್ಡಿಂಗ್ ಶೇರ್ಸ್ ಇಟ್ಕೊಂಡಿರ್ತಾರೆ, ಅದನ್ನ ಪಬ್ಲಿಕ್ ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಡಿಮ್ಯಾಂಡ್ ಆದ್ರೆ ಏನಾಗುತ್ತೆ, ಪ್ರೈಸ್ ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ಇನ್ಕ್ರೀಸ್ ಆದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಅವರ ಒಂದು ಹೋಲ್ಡಿಂಗ್, ಅದರ ಜೊತೆ ಅವರ ಒಂದು ಅವರ ಒಂದು ಪರ್ಸನಲ್ ಒಂದು ಫೈನಾನ್ಸ್ ಏನ್ ಹೇಳ್ತಾರೆ ಒಂದು ಸ್ಟ್ರಾಂಗ್ ಆಗುತ್ತೆ. ಆ ಒಂದು ಬೆನಿಫಿಟ್ಗೋಸ್ಕರ ಇವರು IPO ಬರ್ತಿದ್ದಾರೆ. ಇವಿಷ್ಟು ಕಂಪನಿಯ ಒಂದು IPO ಅದ ಒಂದು ಕಂಪನಿಯ ಒಂದು ಇನ್ಫಾರ್ಮೇಶನ್. ಈ ಒಂದು ಸ್ಲೈಡ್ ಅಲ್ಲಿ ಕಂಪನಿಯ ಒಂದು IPO ಏನ್ ಡೀಟೇಲ್ಸ್ ಇದೆ ಅದನ್ನ ನೋಡೋಣ. ಸೊ 8th ಮಾರ್ಚ್ ಇವತ್ತು ಓಪನ್ ಆಗಿದೆ. ಆಲ್ಮೋಸ್ಟ್ ಸ್ವಲ್ಪ ಒಂದು ಲೇಟ್ ಮಾಡಿದೀನಿ ಅಂತ ಹೇಳ್ಬೋದು. ಬಟ್ ಇನ್ನು ಏನ್ ಪ್ರಾಬ್ಲಮ್ ಇಲ್ಲ, ಇನ್ನು 2 ದಿವಸ ಇದೆ ನಿಮ್ಗೆ IPO ಸಬ್ಸ್ಕ್ರೈಬ್ ಮಾಡ್ಬೇಕಂದ್ರೆ ನೀವು ಸಹ ಮಾಡ್ಬೋದು. 10ನೇ ತಾರೀಕು ಕ್ಲೋಸ್ ಆಗುತ್ತೆ. ₹2 ಪರ್ ಈಕ್ವಿಟಿ ಶೇರ್ ವ್ಯಾಲ್ಯೂ, ಫೇಸ್ ವ್ಯಾಲ್ಯೂ ಇದೆ. ಸೊ 186 to 187 ಪರ್ ಈಕ್ವಿಟಿ ಶೇರ್ ಪ್ರೈಸ್ ಇರೋದ್ರಿಂದ 80 ಶೇರ್ಸ್ ನಿಮ್ಗೆ ಬರುತ್ತೆ. NSE BSE ಲಿಸ್ಟ್ ಆಗುತ್ತೆ. ಯಾವುದೇ ರೀತಿಯ ಒಂದು ವಾಲ್ಯೂಮ್ ಕ್ರಂಚ್ ಆ ರೀತಿ ಬರೋದಿಲ್ಲ. ಸೊ ಆರಾಮಾಗಿ ನೀವು ಟ್ರೇಡ್ ಮಾಡ್ಬೋದು ಫ್ಯೂಚರ್ ಅಲ್ಲೂ ಸಹ. ಅದ್ರ ಜೊತೆಗೆ ಈ ಒಂದು ಕಂಪನಿಯ ಒಂದು IPO ಸೈಜ್ ಬಂದು 510 crores ಇದೆ, ವಿಚ್ ಇಸ್ ಆಫರ್ ಫಾರ್ ಸೇಲ್. ಒಂದು ಪ್ರಮೋಟರ್ ಹೋಲ್ಡಿಂಗ್ ಏನಿದೆ ಅವರ ಒಂದು 510 crores ನ ಒಂದು ಏನಂತಾರೆ ವರ್ತ್ ಆಫ್ ಶೇರ್ಸ್ ನ ಪಬ್ಲಿಕ್ ಗೆ ಒಂದು ಅಂದ್ರೆ ಇಶ್ಯೂ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಂಪನಿ IPO ಆಲ್ರೆಡಿ ಇವತ್ತು 8th ಓಪನ್ ಆಗಿದೆ. ಸೊ 10th ಗಂಟೆ ಅವೈಲೇಬಲ್ ಇರುತ್ತೆ. 16th ಅಲಾಟ್ಮೆಂಟ್ ಸ್ಟೇಟಸ್ ಬರುತ್ತೆ ನಿಮ್ಗೆ. ಅದ್ರ ಜೊತೆಗೆ 17ನೇ ತಾರೀಕು ಅಲಾಟ್ಮೆಂಟ್ ಆಗಿಲ್ಲ ಅಂದ್ರೆ ರೀಫಂಡ್ ಬರುತ್ತೆ. 18ನೇ ತಾರೀಕು ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. 19ನೇ ತಾರೀಕು ಲಿಸ್ಟ್ ಆಗುವಂತ ಒಂದು ಚಾನ್ಸಸ್ ಇದೆ. ಇದು ಟೆಂಟೇಟಿವ್ ಡೇಟ್ ಸ್ನೇಹಿತರೆ. ಓಕೆ, ಇವಿಷ್ಟು ಇನ್ಫಾರ್ಮೇಶನ್ಸ್ ಹೇಳಿದ್ಮೇಲೆ ಸತೀಶ್ ಅವರೇ ಸಬ್ಸ್ಕ್ರೈಬ್ ಮಾಡಬಾರ್ದಾ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಕಂಪನಿ ಒಂದು ಫೈನಾನ್ಷಿಯಲ್ಸ್ ತುಂಬಾ ಸ್ಟ್ರಾಂಗ್ ಇದೆ. ಅದ್ರ ಜೊತೆಗೆ ನಂಬರ್ 2 ಇರೋದ್ರಿಂದ ಒಂದು ರೀಸನಬಲ್ ಪ್ರೈಸ್ ಅಲ್ಲೇ ಒಂದು IPO ನ ಒಂದು ಪ್ರೈಸಿಂಗ್ ಮಾಡಿದ್ದಾರೆ ಅಂತ ನನ್ನ ಒಂದು ಅನಿಸಿಕೆ ಸ್ನೇಹಿತರೆ. ಇದ್ರ ಬೇಸಿಸ್ ಮೇಲೆ ನಾನು ನಿಮಗೆ ಈ ಒಂದು ಕಂಪನಿಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಥಮ್ಸ್ ಅಪ್ ಕೊಡ್ತಿದ್ದೀನಿ ಸ್ನೇಹಿತರೆ. ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಮತ್ತೆ ಓಪನ್ ಆಗುತ್ತೆ. ಸೊ ಆಲ್ರೆಡಿ 5 ಗಂಟೆ ಆಗಿದೆಯಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಕ್ ಆಗೋದಿಲ್ಲ. ಸೊ ನಾಳೆ ನಿಮ್ಮ ಒಂದು ಡಿಮ್ಯಾಟ್ ಅಕೌಂಟ್ ಯಾವುದು ಅಥವಾ ಟ್ರೇಡಿಂಗ್ ಅಕೌಂಟ್ ಇಟ್ಕೊಂಡಿದ್ರೆ ಅಪ್ ಸ್ಟಾಕ್, ಜರಾದಾ ಮತ್ತೆ ಏಂಜಲ್, ನನ್ನ ರೆಫರೆನ್ಸ್ ಮುಖಾಂತರ ಸಹ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಓಪನ್ ಮಾಡ್ಕೊಂಡು ನಾಳೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲಿಸ್ಟಿಂಗ್ ಆಲ್ಮೋಸ್ಟ್ ಒಂದು ₹150 ಇಂದ ₹200 ಒಂದು ಶೇರ್ಗೆ ಪ್ರಾಫಿಟ್ ಬರುವಂತ ಒಂದು ಚಾನ್ಸಸ್ ಈ ಒಂದು ಶೇರ್ ಅಥವಾ ಈ ಒಂದು IPO ಇದೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.